ನಮಸ್ತೆ ಸ್ನೇಹಿತರೆ, ನಾನು ನಿಮ್ಮ ಪ್ರೀತಿಯ ಜಯಸಿಂಹ ಮುಸ್ರಿ ಚಿತ್ರಲೋಕಕ್ಕೆ ಸ್ವಾಗತ ಕೋರ್ತಾ ಇದ್ದೀನಿ. ಇವತ್ತಿನ ದಿವಸ ನಾವು RR ನಗರ ಅಂದರೆ ರಾಜರಾಜೇಶ್ವರಿ ನಗರದಲ್ಲಿರ್ತಕ್ಕಂಥ ಶ್ರೀ ರಾಜರಾಜೇಶ್ವರಿ ನಿಲಯಕ್ಕೆ ಬಂದಿದ್ದೀವಿ. ಇಲ್ಲಿ ತಿಂಗಳ ಪೂರ್ತಿ ಸುಮಾರು ಒಂದು 20ರಿಂದ 25 ದಿವಸ ಧಾರಾವಾಹಿಗಳ ಚಿತ್ರೀಕರಣ ಆಗೋಂಥ ಒಂದು ಮನೆ. ಈ ಮನೆನ ನಾನು ಇವತ್ತಿನ ದಿವಸ ತೋರಿಸ್ಬೇಕು ಅಂತ ನಾನು ನಿಮ್ಮನ್ನು ಇಲ್ಲಿ ಕರ್ಕೊಂಬಂದಿದ್ದೀನಿ. ಅದಕ್ಕೂ ಮುಂಚೆ ಒಂದು ಮಾತು ಹೇಳ್ತೀನಿ. ನಮ್ಮ ಚಿತ್ರಲೋಕ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೇ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಸಬ್ಸ್ಕ್ರೈಬ್ ಆಗಿರ್ತಕ್ಕಂಥ ಸ್ನೇಹಿತರು ತಮ್ಮ ಸ್ನೇಹಿತರಿಗೆ ಹೇಳಿಬಿಟ್ಟು ಸಬ್ಸ್ಕ್ರೈಬ್ ಮಾಡಿಸಿ. ನಮ್ಮ ಯೂಟ್ಯೂಬ್ನಲ್ಲಿ ಬರ್ತಕ್ಕಂಥ ವೀಡಿಯೋಗಳನ್ನ ಆದಷ್ಟು ಶೇರ್ ಮಾಡಿ, ನೋಡಿ, ಎಂಜಾಯ್ ಮಾಡಿ. ಬನ್ನಿ, ಈ ಮನೆನ ತೋರಿಸ್ತೀನಿ. ಇದಕ್ಕೆ ರಾಜರಾಜೇಶ್ವರಿ ನಿಲಯ ಅಂತಲೂ ಕರೀತಾರೆ, ಸಾತ್ವಿಕ ಹೌಸ್ ಅಂತಲೂ ಕರೀತಾರೆ. ಇದಕ್ಕೆ ಸಾಮಾನ್ಯವಾಗಿ ಸಾತ್ವಿಕ ಹೌಸ್ ಅನ್ನೋದೇ ಈ ಮನೆಯ ಒಂದು ವಿಶೇಷ. ಅವ್ರು ಏನಂದರೆ ಸಾತ್ವಿಕ ಮೇಡಮ್ ಅವರು ನಮ್ಮ ಚಲನಚಿತ್ರಗಳಿಗೆ ಕಾಸ್ಟ್ಯೂಮ್ ಡಿಸೈನರ್ ಆಗಿ ಆಕೆ ಕೆಲಸ ಮಾಡ್ತಾರೆ. ಶಿ ಈಸ್ ಎ ವೆರಿ ಗುಡ್ ಕಾಸ್ಟ್ಯೂಮ್ ಡಿಸೈನರ್. ಅವರು ಕಟ್ಟಿರ್ತಕ್ಕಂಥ ಮನೆ. ಇದರಲ್ಲಿ ಸಾಮಾನ್ಯವಾಗಿ 20ರಿಂದ 25 ದಿವಸ ಧಾರಾವಾಹಿಗಳು ಚಿತ್ರೀಕರಣ ನಡೆಯುತ್ತೆ. ಪಾರು ಅನ್ನೋದೊಂದು, ಆಮೇಲೆ ಇತ್ತೀಚೆಗೆ ಯಾವುದೋ ಒಂದು ಈ ಊರ್ಮಿಳ ಅನ್ನೋದೊಂದು ಧಾರಾವಾಹಿ ನಡೀತಾ ಇದೆ. ನೋಡಿ, ಮನೆ ಒಳಗೆ ಬಂದಿದ್ದೀವಿ. ಈಗ ಗಟ್ಟಿ ಮೇಳ ಒಂದು ಚಿತ್ರೀಕರಣನೂ ನಡೀತಾ ಇರುತ್ತೆ. ಇವತ್ತು ನಮಗೆ ಫ್ರೀಯಾಗಿ ಸಿಕ್ಕಿರೋದ್ರಿಂದ ನಾನು ನಿಮಗೆ ಈ ಮನೆ ತೋರಿಸೋಣ ಅಂತ ಬಂದಿದ್ದೀನಿ. ಇದು ಲಿವಿಂಗ್ ಏರಿಯಾ, ಒಂದು ದೊಡ್ಡ ಹಾಲ್, ಅಂದರೆ ತುಂಬ ದೊಡ್ಡ ಹಾಲ್ ಮಾಡಿದ್ದಾರೆ. ನಿಮಗೆ ನೋಡಿದ್ರೆ ಗೊತ್ತಾಗುತ್ತೆ. ಸ್ವಲ್ಪ ಲೈಟ್ ಕಮ್ಮಿ ಇರುತ್ತೆ, ಯಾಕಂದರೆ ಚಿತ್ರೀಕರಣ ವೇಳೆಯಲ್ಲಿ ನಾವು ಜಾಸ್ತಿ ಲೈಟ್ ಹಾಕಿರ್ತೀವಿ. ಈಗ ಮನೆ ಒಳಗೆ ಎಷ್ಟು ಲೈಟ್ ಇದೆ ಅಷ್ಟನ್ನು ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ. ಹಾಗೆ ಈ ಕಡೆ ಬಂದು ಅಂದರೆ ಇಲ್ಲಿ ಒಂದು ಲಿಫ್ಟ್ ಇದೆ. ನೋಡಿ, ಇಲ್ಲಿ ಒಂದು ಲಿಫ್ಟ್ ಇದೆ. ಈ ಬಿಲ್ಡಿಂಗ್ ನಲ್ಲಿ 3 ಫ್ಲೋರ್ ಇದೆ. ಇದು ಚಿತ್ರೀಕರಣ ಟೈಮ್ನಲ್ಲಿ ಮಾತ್ರ ಈ ಲಿಫ್ಟ್ ಅನ್ನ ಆನ್ ಮಾಡೋದಕ್ಕೆ ಪರ್ಮಿಷನ್ ಕೊಡ್ತಾರೆ. ಹೀಗೆ ಬಂತು ಅಂದ್ರೆ ಇಲ್ಲಿ ಒಂದು ಡೈನಿಂಗ್ ಹಾಲ್. ಇದೆಲ್ಲ ನೀವು ಧಾರಾವಾಹಿಗಳಲ್ಲಿ ಈ ತರ ಒಂದು ಡೈನಿಂಗ್ ಸೆಟಪ್ ಸೀನ್ಗಳನ್ನೆಲ್ಲ ನೀವು ಸಾಮಾನ್ಯವಾಗಿ ನೋಡಿರ್ತೀರಾ. ಇಲ್ಲಿ ಬಂತು ಅಂದ್ರೆ ಒಂದು ಕಿಚನ್ ಸೆಟಪ್ ಇದೆ. ಇದು ಕಿಚನ್ ಸೆಟಪ್. ಇದನ್ನು ನಾವು ಚಿತ್ರೀಕರಣಕ್ಕೆ ಯಾವ ರೀತಿ ಬೇಕೋ ಆ ರೀತಿ ನಾವು ಉಪಯೋಗಿಸ್ಕೋಬಹುದು. ಅದಕ್ಕೆ ಪ್ರತಿಯೊಂದಕ್ಕೂ ಪ್ರಾವಿಷನ್ ಇದೆ, ಯಾವುದೇ ರಿಸ್ಟ್ರಿಕ್ಷನ್ ಇಲ್ಲ. ಹೀಗೆ ಬಂತು ಅಂದ್ರೆ ಇಲ್ಲೇ ಈ ಒಂದು ಕಿಚನ್ ಪಕ್ಕದಲ್ಲೇ ಬೆಡ್ರೂಮ್ ಇದೆ. ಆ ಬೆಡ್ರೂಮ್ ತೋರಿಸ್ತೀನಿ. ಬನ್ನಿ, ಹೋಗೋಣ, ಬೆಡ್ರೂಮ್ ಹತ್ರ ಹೋಗೋಣ. ಬನ್ನಿ. ಬನ್ನಿ, ಹೀಗೆ ಈ ಹಾಲಿಂದ ಹೀಗೆ ಬಂತು ಅಂದ್ರೆ ಇಲ್ಲಿ ಒಂದು ಚಿತ್ರೀಕರಣಕ್ಕೆ ಯಾವ ರೀತಿ ಬೇಕೋ ಆ ರೀತಿ ಒಂದು ಬೆಡ್ರೂಮ್ ಕಟ್ಟಿದ್ದಾರೆ. ಸ್ವಲ್ಪ ಲೈಟ್ ಕಮ್ಮಿ ಇದೆ, ಬೇಜಾರು ಮಾಡ್ಕೋಬೇಡಿ. ಇದಿಷ್ಟೇ ಈ ಮನೆಯಲ್ಲಿ ಪ್ರಾವಿಷನ್ ಇರೋದು. ಇದು ಒಂದು ಬೆಡ್ರೂಮ್ ಸೀನ್ ತೆಗೆಯತಕ್ಕಂಥ ದೃಶ್ಯಗಳನ್ನೆಲ್ಲ ಇಲ್ಲೂ ತೆಗಿತಾರೆ. ಮಾಡಿ ಮೇಲೆ ಇನ್ನೂ ಒಂದು ದೊಡ್ಡ ಬೆಡ್ರೂಮ್ ಇದೆ, ಅದನ್ನು ತೋರಿಸ್ತೀನಿ. ಬನ್ನಿ, ಮಾಡಿ ಮೇಲೆ ಹೋಗೋಣ. ನೋಡಿ, ನಮಗೆ ಯಾವ್ಯಾವ ರೀತಿ ಪೇಂಟಿಂಗ್ಸ್ ಬೇಕು ಒಂದೊಂದು. ಇವಾಗ ಇದನ್ನ ಪೇಂಟಿಂಗ್ ಚೇಂಜ್ ಮಾಡಿದ್ರೆ ಬೇರೆ ಧಾರಾವಾಹಿಗಳು ಇನ್ನೂ ಒಂಥರ ಪೇಂಟಿಂಗ್ ಹಾಕೋತಾರೆ. ಕೆಲವು ಏನಾಗುತ್ತೆ, ಬ್ಯಾಕ್ ಗ್ರೌಂಡ್ ಚೇಂಜ್ ಮಾಡಬೇಕು ಅಂದ್ರೆ ನಾವು ಮಾಡ್ತಕ್ಕಂಥದ್ದು ಇಷ್ಟೇ, ಕರ್ಟನ್ಸು ಮತ್ತೆ ಪೇಂಟಿಂಗ್ಸು ಇಂಥವೆಲ್ಲ ಚೇಂಜ್ ಮಾಡ್ತೀವಿ. ಮಾಡಿ ಮೇಲೆ ಬಂತು ಅಂದ್ರೆ ಈ ಕಡೆ ಒಂದು ಪೋರ್ಷನ್, ಒಂದು ಲಿವಿಂಗ್ ಏರಿಯಾ ಇದೆ. ನೋಡಿ, ಅಲ್ಲಿ ಆ ಒಂದು ಡಿಸೈನ್ ಇರ್ತಕ್ಕಂಥ ವಾಲ್ ಪೇಪರ್ ಅನ್ಸಿದ್ದಾರೆ. ಹೀಗೆ ಈ ಕಡೆ ಹೋಗೋಣ. ಬನ್ನಿ, ನಾನು ಕೆಳಗಡೆ ತೋರಿಸಿದ್ನಲ್ಲ ಲಿಫ್ಟ್, ಇದು ಫಸ್ಟ್ ಫ್ಲೋರ್ಗೆ ಬಂದು ಜಾಯಿನ್ ಆಗುತ್ತೆ. ಈ ಕಡೆ ಬಂತು ಅಂದ್ರೆ ಇದೊಂದು ಲಿವಿಂಗ್ ಏರಿಯಾ ಅಂತ ನಾವು ಮಾಡ್ಕೋಬಹುದು. ಈ ಪೋರ್ಷನ್ ಹೀಗೆ ಈ ಕಡೆ ಬಂತು ಅಂದ್ರೆ ಇದು ಒಂದು ಬಾಲ್ಕನಿ. ಹೀಗೆ ಒಂದು ಬಾಲ್ಕನಿ. ಇದು ತುಂಬಾ ವಿಶಾಲವಾಗಿದೆ. ನಾವು ಇಲ್ಲಿ ಯಾವ ರೀತಿ ಬೇಕು ಸ್ವಲ್ಪ ಪಾಟ್ಸು ಅವೆಲ್ಲ ಬ್ಯಾಕ್ಗ್ರೌಂಡ್ ಜೋಡಿಸ್ಕೊಂಡು ಬಂದರೆ ಸ್ವಲ್ಪ ಗ್ರೀನಿಶ್ ಆಗೆಲ್ಲ ಕಾಣುತ್ತೆ, ಚೆನ್ನಾಗಿದೆ. ಈ ಮೇಲ್ಗಡೆ ಇನ್ನೂ ಒಂದು ದೊಡ್ಡ ಬೆಡ್ರೂಮ್ ಇದೆ, ಅದನ್ನು ನಾನು ತೋರಿಸ್ತೀನಿ. ನೋಡಿ, ಇದು ಒಂದು ಏನಿದೆಯಲ್ಲ ಈ ಲೈಟು, ಇದು ಚಿತ್ರೀಕರಣದ ವೇಳೆ ಮಾಡಿಕೊಡ್ತಾರೆ, ಕಲರ್ಫುಲ್ ಆಗಿರುತ್ತೆ. ನಮ್ಗೆ ಇನ್ನೂ ಕಲರ್ ಬೇಕು ಅಂದರೆ ನಮ್ಮ ಒಂದು ಜೆಲಟಿನ್ ಪೇಪರ್ ಅಂತ ಏನು ನಾವು ಕರಿತೀವಿ, ಅಂದರೆ ಕಲರ್ಫುಲ್ ಪೇಪರ್ಸ್ ಅಂತ ಬರ್ತದೆ ಲೈಟ್ ಮುಂದೆ ಹಾಕಲಿಕ್ಕೆ. ಆ ಥರ ಹಾಕಿದ್ರೆ ನೈಟ್
ನೈಟ್ ಎಫೆಕ್ಟಲ್ಲಿ ಇದೆಲ್ಲ ತುಂಬ ಚೆನ್ನಾಗಿ ಕಾಣುತ್ತೆ. ಹೀಗೆ ಬಂತು ಅಂದರೆ ಇಲ್ಲಿ ಟಾಪ್ ಆ್ಯಂಗಲಿಂದ ಎಂಟ್ರಿ ಅಂದರೆ ಒಳಗೆ ಬರ್ತಕ್ಕಂಥ ಪಾತ್ರಾಭಿನಯಗಳನ್ನ ಅಲ್ಲಿ ಕೂತ್ಕೊಂಡು ಮಾತಾಡ್ತಿರೋದು ಎಲ್ಲವೂ ತೋರಿಸ್ತೀನಿ ನೋಡಿ. ಸಾಮಾನ್ಯವಾಗಿ ನೀವು ನೋಡಿರ್ತೀರ ಧಾರಾವಾಹಿಗಳಲ್ಲಿ ಅಲ್ಲಿ ಇಲ್ಲೆಲ್ಲ. ಈ ಕಡೆ ಬಂತು ಅಂದ್ರೆ ಒಂದು ಟಾಪ್ ಆ್ಯಂಗಲ್ ಇಂದ ಒಂದು ಕ್ಯಾರೆಕ್ಟರ್ ಒಳಗೆ ಬರೋದಕ್ಕೆ ಹೋಗೋದಕ್ಕೆ ಮಾಡೋದಕ್ಕೆ ಪ್ರತಿಯೊಂದು ಎಂಟ್ರಿಗೆ ನೋಡಿ ಇಲ್ಲಿಂದ ನೀಟಾಗಿ ಕಾಣುತ್ತೆ. ಇಲ್ಲಿ ಬಂದ್ರೆ ಒಂದು ಮಾಸ್ಟರ್ ಬೆಡ್ರೂಮ್ ಇದೆ ದೊಡ್ಡದು. ಇದೇನಂದ್ರೆ ಈ ಮಾಸ್ಟರ್ ಬೆಡ್ರೂಮ್ ತುಂಬಾ ವಿಶಾಲವಾಗಿದೆ. ಶೂಟಿಂಗ್ ಮಾಡೋರಿಗೆ ಒಂದು ಬೆನಿಫಿಟ್ ಏನಂದ್ರೆ ಲೈಟ್ಸ್ ನಾವು ಅರೇಂಜ್ ಮಾಡಿಕೊಂಡು ಶೂಟಿಂಗ್ ಮಾಡೋದಕ್ಕೆ ಪ್ರತಿಯೊಂದಕ್ಕೂ ಸ್ಪೇಷಿಯಸ್ ಆಗಿದೆ. ನಮಗಿಲ್ಲ ಒಂದು 4 ಲೈಟ್ ಇದ್ರೆ ನಾವು ಅಚ್ಚುಕಟ್ಟಾಗಿ ಇಲ್ಲಿ ಶೂಟಿಂಗ್ ಮಾಡ್ಬೋದು. ಇದೇ ಒಂದು ಮಾಸ್ಟರ್ ಬೆಡ್ರೂಮ್ ಅಲ್ಲಿ ಒಂದು ಹೊರಗಡೆ ಪ್ಯಾಸೇಜ್ ಒಂದಿದೆ. ಈ ಹೊರಗಡೆಯಿಂದನೂ ನಾವು ಸೋರ್ಸ್ ಲೈಟ್ ಥರನೂ ಇಟ್ಕೊಳ್ಳೋದಕ್ಕೆ ಅನುಕೂಲವಾಗಿದೆ. ಇವಾಗ ಇಲ್ಲಿಂದಲೂ ಒಂದಷ್ಟು ಲೈಟ್ಸು ಅವುಗೆಲ್ಲ ಹಾಕ್ತೀವಿ ಡೋರ್ ಓಪನ್ ಮಾಡಿ. ಇಲ್ಲೂ ಚಿತ್ರೀಕರಣ ಮಾಡೋದಕ್ಕೆ ಅನುಕೂಲವಾಗಿದೆ. ಹೀಗೆ ಮೇಲೆ ಹೋಗೋಣ. ಇನ್ನೂ ಒಂದು ಪೋರ್ಷನ್ ಇದೆ, ಅದನ್ನು ನಾನು ನಿಮ್ಗೆ ತೋರಿಸ್ತೀನಿ. ಅಲ್ಲಿ ಮಾಡಿ ಮೇಲೆ ಹೋಯ್ತು ಅಂದರೆ ಆಮೇಲೆ ನಾನು ಇವಾಗ ಸೆಕೆಂಡ್ ಫ್ಲೋರ್ಗೆ ಹೋಗ್ತಾ ಇದ್ದೀನಿ ಇದೇ ಬಿಲ್ಡಿಂಗಲ್ಲಿ. ಇಲ್ಲಿ ಒಂದು ಲಿವಿಂಗ್ ಏರಿಯಾ, ಒಂದು ಮೇಕಪ್ ಮಾಡ್ಕೊಳ್ಳೋದಕ್ಕೆ ಅಂತಲೇ ಒಂದು ಅನುಕೂಲಕರವಾದ ಜಾಗ ಮಾಡಿದ್ದಾರೆ. ಅದು ಬಿಟ್ಟು ಇಲ್ಲಿ ಒಂದು ಕಿಚನ್ ಇಟ್ಟಿದ್ದಾರೆ. ಏನಂದ್ರೆ ಒಂದು ಮನೆ ಒಳಗೆ ಬಂತು ಅಂದ್ರೆ ನಾವು 2 ಮನೆ ನಾವು ವಿಧವಾಗಿ ತೋರಿಸ್ಕೊಳ್ಬೋದು. ಬ್ಯಾಕ್ಗ್ರೌಂಡು, ಅಟ್ಮಾಸ್ಫಿಯರ್ಸು, ಸೋಫಾ ಸೆಟ್ಟು ಅವೆಲ್ಲ ಚೇಂಜ್ ಮಾಡಿದ್ರೆ ಸೊ ಇದು ಒಂದು ಮನೆ ಆಗೋಗುತ್ತೆ. ಈ ಥರದ್ದು ಒಂದು ಪ್ರಾವಿಷನ್ ಮಾಡಿಕೊಟ್ಟಿದ್ದಾರೆ ಇಲ್ಲಿ. ಇಲ್ಲಿ ಬನ್ನಿ. ಇದು ಏನಂದ್ರೆ ಸದ್ಯಕ್ಕೆ ಯಾರು ಕ್ಲೀನಾಗಿ ಇಟ್ಕೊಂಡಿಲ್ಲ. ಮೇಕಪ್ ಮಾಡ್ಕೊಳ್ಳೋದಕ್ಕೆ ಅಂತಾನೆ ಅನುಕೂಲಕರವಾಗಿ ಇಟ್ಟಿದ್ದಾರೆ ಕನ್ನಡಿಗಳು ಅವು ಎಲ್ಲ. ಹಾಗೆ ಇಲ್ಲಿ ಬಂದ್ರೆ ಹಾಗೆ ನೀವು ಮೇಕಪ್ ರೂಮ್ ನೋಡಿದ್ರಲ್ಲ, ಇಲ್ಲಿ ಬಂತು ಅಂದ್ರೆ ಈ ಸೆಕೆಂಡ್ ಫ್ಲೋರ್ ಅಲ್ಲಿ ಇನ್ನೊಂದು ಬೆಡ್ರೂಮ್ ಇದೆ. ಇದು ಏನಂದ್ರೆ ಚಿತ್ರೀಕರಣ ಮಾಡೋದಕ್ಕೆ ಇವೆಲ್ಲ ನೀವು ಹೇಳಿ ಮಾಡಿಸ್ತಾ ಇದೆ. ಮೋಸ್ಟ್ಲಿ ಸಾತ್ವಿಕ ಮೇಡಮ್ ಅವರು ಚಿತ್ರೀಕರಣಕ್ಕೆ ಅನುಕೂಲ ಆಗಲಿ ಅಂತಾನೆ ಈ ಮನೆ ಕಟ್ಟಿದ್ದಾರೆ ಅನ್ಸುತ್ತೆ ಅವ್ರು. ಯಾಕಂದ್ರೆ ಅವರು ವಾಸ ಬಂದು ಬೇರೆ ಜಾಗದಲ್ಲಿದ್ದಾರೆ. ಇದೇನಾದ್ರೂ ಚಿತ್ರೀಕರಣಕ್ಕೆ ಬಾಡಿಗೆ ಕೊಡಬೇಕು ಅಂತಾನೆ ಕಟ್ಟಿರೋದು. ಮುಂದೆ ಬನ್ನಿ, ಒಂದು ಸಣ್ಣ ಟೆರಾಸ್ ಅಲ್ಲಿ ಅನುಕೂಲತೆ ಚಿತ್ರೀಕರಣ ಮಾಡೋದಕ್ಕೆ ಆಗುತ್ತೆ ಅನ್ನೋದನ್ನು ನಾನು ಹೇಳ್ತೀನಿ. ಇಲ್ಲಿ ನೋಡಿ, ಇಲ್ಲಿ ಒಂದು ಸಣ್ಣ ಪಾರ್ಟಿ ಸೀನು ಮತ್ತೆ ಸಣ್ಣದಾಗಿ ಏನಾದ್ರು ಸೆಂಟಿಮೆಂಟ್ ಸೀನ್ಸ್ ತೆಗಿಬೇಕಂದ್ರೆ ನೈಟ್ ಎಫೆಕ್ಟ್ ಅಲ್ಲಿ ಮಾಡೋದಕ್ಕೆ ತುಂಬಾ ಅನುಕೂಲಕರವಾಗಿದೆ. ಇಲ್ಲಿ ಹೀಗೆ ಬಂತು ಅಂದ್ರೆ ಮೇಲ್ಗಡೆ ಒಂದಷ್ಟು ಮಾರ್ಕ್ಗಳು ಇರ್ತಿದ್ದಾರೆ, ಏನೋ ಒಂದು ಡಿಸೈನ್ಸ್. ಇಲ್ಲಿ ಪಾಟ್ಸ್ ನ ಎಲ್ಲ ಹ್ಯಾಂಗ್ ಮಾಡಿ ಮತ್ತೆ ಕಲರ್ಫುಲ್ ಲೈಟ್ಸ್ ಮಾಡ್ತಂದ್ರೆ ಬ್ಯೂಟಿಫುಲ್ ನೈಟ್ ಎಫೆಕ್ಟ್ ಹೂವೆಲ್ಲ ತೆಗಿಬಹುದು. ನೋಡಿದ್ರಲ್ಲ ಸ್ನೇಹಿತರೆ, ಈ ಸಾತ್ವಿಕ ಹೌಸ್ ಚಿತ್ರೀಕರಣಕ್ಕೋಸ್ಕರನೇ ಇವರು ಈ ಮನೆ ಕಟ್ಟಿದ್ದಾರೆ. ತಿಂಗಳಲ್ಲಿ ಪರಿಪೂರ್ಣವಾಗಿ 20 ರಿಂದ 25 ದಿವಸ ಸೀರಿಯಲ್ಸ್ ಚಿತ್ರೀಕರಣ ಆಗುತ್ತೆ. ಐ ಥಿಂಕ್ ವಿಡಿಯೋ ತಮ್ಮೆಲ್ಲರಿಗೂ ಲೈಕ್ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ. ನಾನು ಈ ಪ್ರೋಗ್ರಾಮ್ನ ಮುಗಿಸ್ತಾ ಇದ್ದೀನಿ ಇವತ್ತಿಂದು. ಈ ವಿಡಿಯೋನ ಶೇರ್ ಮಾಡಿ, ನಿಮ್ಮ ಸ್ನೇಹಿತರಿಗೆ ಹೇಳಿ, ನಮ್ಮ ಯೂಟ್ಯೂಬ್ ಚಿತ್ರಲೋಕ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಸಿ. ಸಬ್ಸ್ಕ್ರೈಬ್ ಆಗಿರ್ತಕ್ಕಂಥವ್ರು ತಮ್ಮ ಸ್ನೇಹಿತರಿಗೆ ಹೇಳ್ಬಿಟ್ಟು ಸಬ್ಸ್ಕ್ರೈಬ್ ಮಾಡಿಸಿ. ಬರ್ತೀನಿ ಸ್ನೇಹಿತರೆ, ನಮಸ್ಕಾರ.